ನೋಡು, ನಿಮ್ಮಮ್ಮ ಅಂದರೆ ನನ್ನ ಹೆಂಡ್ತಿ ಹೊಲ್ದ ಹತ್ರಕ್ಕೆ ಹೋಗೋಳೆ. ನನ್ನ ಸೊಸೆ ಇಲ್ಲೇ ನೀ ಅವಳೆ. ನೀನು ಈ ಮನೆಯಾಗೆ ಸಂದಾಗಿರ್ಬೇಕು ಅಂದರೆ ಹ್ಞೂ ಈ ಅವಳಲ್ಲ ನಿನ್ನ ಅತ್ತಿಗೆ ಆಗಬೇಕು. ಅವಳನ್ನ ಒಸಿ ನಿಮ್ಮ ಅಮ್ಮನ ದೃಷ್ಟಿಯಿಂದ ಕೆಟ್ಟೊಳಗೆ ಮಾಡ್ಬೇಕು ಅಷ್ಟೇನೆಯ. ಏನು ಅವರಿಬ್ಬರು ಒತ್ತಾಕೊಂಡು ಅಯ್ಯಯ್ಯೋ ಅವರಿಬ್ಬರು ಜೊತೆಗಿರೋದನ್ನ ನೋಡೋಕ್ಕಾಗಕ್ಕಿಲ್ಲ. ಅತ್ತೆ ಸೊಸೆ ಅಂದರೆ ಊರಿಗೆ ಏನಿಯ ಫೇಮಸ್ಸು. ಹ್ಞೂ ನನ್ನ ಮಗುನೇನಿಯ ಲೆಕ್ಕಕ್ಕಿಕ್ಕಲ್ಲ. ಅಷ್ಟು ಫೇಮಸ್ ಅತ್ತೆ ಸೊಸೆ ಇಬ್ರುನುವೆ. ನಿಮ್ಮ ಅಮ್ಮಂಗೆ ಹೋಗ್ಬಿಟ್ಟು ನೀನಂದರೆ ನಿಮ್ಮ ಅಮ್ಮಂಗೆ ಶಾನೆ ಇಷ್ಟ ಅಲ್ವಾ, ನೀಟಾಗಿ ಹೋಗ್ಬಿಟ್ಟು ನಿಮ್ಮ ಅಮ್ಮಂಗೆ ಹೇಳು ಸರಿನಾ? ಹಿಂಗಲ್ಲ ಹಿಂಗೆ ಹಿಂಗೆ ನೋಡು ಹಿಂಗೆ ಮಾಡ್ತಾಳೆ ಹಂಗೆ ಮಾಡ್ತಾಳೆ ನಾನು ನೋಡ್ರೆ ಮುಖ ತಿರುಗಿಸ್ತಾಳೆ ಅಂತ ಏನಾರ ಒಂದು ಹೇಳು ಸರಿನಾ? ಆವಾಗ ನೋಡು ನಿಮ್ಮಮ್ಮ ಹಾಕಿ ಸೊಸೆಗೆ ಮೇಲೆ ತಗ್ಲು ಬೀಳ್ತಾಳೆ. ನೋಡು, ಈ ಮನೆಗೆ ನಿನ್ನ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ರೆ ಯಾವತ್ತಿದ್ರೂ ನಿನ್ನ ವಿಷಯ ಅವಳಿಂದನೇ ಗೊತ್ತಾಗಬೇಕು. ನಿಮ್ಮ ಅಮ್ಮಂಗೆ ಗೊತ್ತಾಗಬಾರ್ದು ಅಂದರೆ ಅವಳಿ ಮನೆಯಾಗಿರಬಾರ್ದು. ಹ್ಞೂ ನೋಡು, ನಾನು ಹೇಳ್ದಷ್ಟನ್ನು ಮಾಡು, ಈ ಮನೆಯಾಗೆ ಸಂದಕ್ಕಿರ್ತೀಯ. ಸರಿ ಆಯಿತು, ನೀವು ಹೇಳ್ದಂಗೆನೇ ನೀಯ ಮಾಡ್ತೀನಿ. ನೋಡೋಣ ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀನಿ ನಾನು. ಇರಿ ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಅಮ್ಮಂಗೆ ಹಿಂಗೆ ಮಾಡ್ತಾವಳೆ ಹಿಂಗೆ ಅವಳೆ ಅಂತ ಹೇಳ್ಬಿಟ್ಟು ಎಲ್ಲಾನು ಹೇಳ್ತೀನಿ. ಹಾಂ, ಫಸ್ಟು ಆ ಕೆಲಸನ ಮಾಡು. ಹೋಗ್ಬಿಟ್ಟು ಎಲ್ಲ ವಿಷಯನೂ ನೀಟಾಗಿ ಹೇಳು. ಹೆಂಗೆ ಹೇಳ್ಬೇಕು ನೀನು ಅಂತ ಹೇಳಿದ್ರೆ ಹಂಗೆ ನೀನು ಉರ್ಕೊಂಡು ನಿಮ್ಮಮ್ಮ ಸರಿಯಾಗಿ ಉಗಿದು ಬಿಸಾಕ್ಬಿಡ್ಬೇಕು. ಏನಪ್ಪ ಸೊಸೆ ಹಿಂಗೆ ಅಂತ ಹೇಳ್ಬಿಟ್ಟು ಹಂಗೆ ಮಾಡು. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಸರಿ ನಮ್ಮ ಕೈಲಂತೂ ಏನೂ ಮಾಡೋಕ್ಕಾಗಲಿಲ್ಲ. ನೀನಾದರೂ ಮಾಡಿ ಸಂದಕ್ಕಿರು ಹೆಂಗೋ. ನೀನು ನನ್ನ ಮಗಳಿದ್ದಂಗೆ ಏನಿಯ, ನನ್ನ ಲವ್ವರ್ ಮಗಳು ಅಂದರೆ ನೀನು ನನ್ನ ಮಗಳಿದ್ದಂಗೆ ಏನಿಯ ಬಿಡು. ಈ ವಿಷಯನ ನಮ್ಮಿಬ್ರು ಮಧ್ಯೆನೇ ಇರಲಿ. ನಾವು ಯಾವಾಗೂ ಇನ್ಮೇಲೆ ಮಾತಾಡೋದು ಬೇಡ ಸರಿನಾ? ಹೆಂಗೋ ನಿನ್ನ ಮದುವೆ ಒಂದು ಮಾಡಿ ಮುಗಿಸ್ಬಿಟ್ರೆ ಅಪ್ಪ ನಿಮ್ಮ ಅಮ್ಮಂಗೂ ನೆಮ್ಮದಿ ನನಗೂ ನೆಮ್ಮದಿ. ಥ್ಯಾಂಕ್ ಯು ಅಂಕಲ್, ಇಷ್ಟೊಂದೆಲ್ಲ ನನಗೋಸ್ಕರ ಸಹಾಯ ಮಾಡ್ತಾ ಇದ್ದೀರಲ್ಲ. ಮಗಳು ಅನ್ನೋ ಸ್ಥಾನ ಕೊಟ್ಟಿದ್ದೀರಲ್ಲ ಅಷ್ಟೇನೇ ಸಾಕು. ಸರಿ, ನಾನು ಹೋಗ್ಬಿಟ್ಟು ಈಗ ಅರ್ಜೆಂಟಾಗೆ ನಮ್ಮ ಅಮ್ಮನ ಹತ್ರ ಮಾತಾಡ್ಕೊಂಡು ಅವಳ ಮೇಲೆ ಫಿಟ್ಟಿಂಗ್ ಇಟ್ಬಿಟ್ಟು ಬರ್ತೀನಿ. ಸರಿ ಆಯಿತು. ಇದೇನಿದು, ಯಾವಾಗೂ ನಮ್ಮ ಮಾವನು ಇವಳು ಅಷ್ಟು ಹತ್ತಾಕೊಂಡು ಮಾತಾಡ್ತಾನೆ ಇರ್ತಾರಲ್ಲ, ಏನೋ ಗುಸ ಗುಸ ಪಿಸ ಪಿಸ ಅಂತ ಹೇಳ್ತಾನೇ ಇರ್ತಾರಪ್ಪ. ಅದೇನು ಗುಸ ಗುಸ ಪಿಸ ಪಿಸನೋ. ನನ್ನ ಗಂಡ ನೋಡಿದ್ರೆ ಇಲ್ಲ 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 ಇವಳಂತೂ ನನ್ನ ತಂಗಿ ಅಲ್ಲ ಅಂತ ಇವನು ಕಿರ್ಚಾಡ್ತಾನೆ. ಇಲ್ಲಿ ನೋಡಿದ್ರೆ ಹಿಂಗೆ. ಅದು ಹೆಂಗೆ ಸಾಧ್ಯ ಅಂತಲೇ ಅರ್ಥ ಆಯ್ತಿಲ್ವಲ್ಲ. ನನ್ನ ಗಂಡ ಯಾಕೆ ಇವಳು ನನ್ನ ತಂಗಿ ಅಲ್ಲ ಅಂತ ಅಷ್ಟು ಖಂಡಿತವಾಗಿ ಹೇಳ್ತಾವನೆ. ನಮ್ಮ ಅತ್ತೆ ನೋಡಿದ್ರೆ ಇಲ್ಲ ನನ್ನ ಮಗಳೇ ಅಂತಾರೆ, ಮಾವ ನೋಡಿದ್ರೆ ಮಗಳೇ ಅಂತ ಹೇಳ್ತಾರೆ. ನನ್ನ ಗಂಡನ ಹತ್ರ ಬಾಯಿ ಬಿಡಿಸ್ಬೇಕು, ಇಲ್ಲ ಅಂದರೆ ನಮ್ಮ ಅತ್ತೆ ಹತ್ರ ಏನು ಬಾಯಿ ಬಿಡ್ಸೋಕ್ಕಾಯ್ತದೆ. ನನ್ನ ಗಂಡನ ಹತ್ರನೇ ನಯಸ್ಸಾಗಿ ಬಾಯಿ ಬಿಡಿಸ್ತೀನಿ. ಆದಷ್ಟು ಬೇಗನೆ ಬಾಯಿ ಬಿಡಿಸ್ತೀನಿ. ಅವ್ರು ಯಾಕೆ ಅಷ್ಟು ಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳ್ತಾವ್ರೆ. ಇಲ್ಲ 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 ಇವಳು ನನ್ನ ತಂಗಿನೇ ಅಲ್ಲ, ಖಂಡಿತ ನನ್ನ ತಂಗಿ ಅಲ್ಲ ಅಂತ ಹೇಳ್ತಾವನಲ್ಲ, ಹೋಗಿ ಅವನ ಹತ್ರನೇ ಬಾಯಿ ಬಿಡಿಸ್ತೀನಿ. ಇವಳು ಯಾಕೆ ಎಲ್ಗೋ ಓದ್ಲಲ್ಲ, ಈ ಊರಾಗ ಯಾರು ಗೊತ್ತಿಲ್ಲ. ಆದ್ರೂ ನೋಡೋಣ ಇರು. ಯಾಕವ ಹೊಲ್ತ ಕುಡಿಕೊಬಿಟ್ಟು ಬಂದಿದ್ಯಾ? ನಾನೇ ಮಂತಾಗ ಗೊತ್ತಿರ್ಲಿಲ್ವೇ? ನಡಿ ನಡಿ, ಬಿಸ್ಲಾಗ ಸುಮ್ಕೇನಿ ಏನು ಎತ್ತಿ ಸುಡ್ತದೆ. ನೇನು ಯಾಕೆ ಇಲ್ಲಿ ತನಕ ಹುಡ್ಕೊಂಬಿಟ್ಟು ಬತ್ತೀಗ? ಏನ ಇಸ್ಸೆ ಇದ್ರೆ ಅಲ್ಲೇ ಏನೇ ಮಾತಾಡಬೇಕು ತಾನೆ? ಬೇಜಾರಾಯ್ತಾ? ಹ್ಞೂ ಅಮ್ಮ, ಒಸಿ ಬೇಜಾರಾಯ್ತು ನನಗೂ. ಮಂತಾಗೇನೆ ಕುಂತ್ಕೊಂಡು ಏನು ಮಾಡಲಿ, ಅಲ್ಲಿ ಸುಮ್ಮನೆ ಕುಂತ್ಕೊಂಡು ಯಾರ ಹತ್ರ ಮಾತಾಡೋಕ್ಕಾಯ್ತದಿನ? ಸಖತ್ತು ಬೇಜಾರಾಯ್ತದೆ. ನಮ್ಮ ಮನೆಯಾಗೆ ನೀನು ನನ್ನ ಇಷ್ಟಪಟ್ಟಷ್ಟು ಬೇರೆ ಯಾರು ಇಷ್ಟಪಡೋಕ್ಕಿಲ್ಲ ಅಲ್ವೇನಮ್ಮ? ಅದಕ್ಕೆ ನನಗಂತೂ ನೀನು ಎಲ್ಲಿದ್ರೆ ಅಲ್ಲಿರಬೇಕು ಅಂತ ಅನ್ನಿಸ್ತದೆ ಕಣಮ್ಮ. ನನಗಂತೂ ಬೇರೆ ಇನ್ನೆಲ್ಲೂ ಹೋಗ್ಬೇಕು ಅಂತ ಅನ್ಸೋಕ್ಕೆ ಇಲ್ಲ. ಇದು ಯಾಕಮ್ಮ ಹಿಂಗಂದಿಗೆ? ಹಾಂ, ಅಯ್ಯಯ್ಯೋ ಯಾಕೆ ನಿಮ್ಮೊತ್ತಿಗೆ ಇಲ್ವೇ? ನಿಮ್ಮೊತ್ತಿಗೆ ಭಾಳ ಒಳ್ಳೆಳು. ಅವಳ ಹತ್ರ ಹೋಗ್ಬಿಟ್ಟು ಮಾತಾಡು. ನಿನ್ಗೂ ಚೆನ್ನಾಗಿ ಟೈಮ್ ಪಾಸ್ ಆಯ್ತದೆ. ನಿನ್ಗೂ ಚೆನ್ನಾಗೆ ಅವಳು ಏನಾರ ಹೇಳ್ಕೊಡ್ತಾಳೆ ಅಡುಗೆ ಪಡುಗೆ ಎಲ್ಲನೂ. ನಾಳೆ ಗಂಡನ ಮನೆಗೆ ಹೋದ್ರೆ ನಿನ್ಗೂ ಸಹಾಯ ಆಗಬೇಕು ತಾನೇ? ಎಲ್ಲನೂ ಹೇಳಿ ಮಾಡಿ ಕೊಡ್ತಾಳೆ. ಹೆಂಗೋ ಎಲ್ಲ ಸೊರೈತದೆ. ಅಮ್ಮ, ಅತ್ತಿಗೆಗೆ ನಾನು ಬಂದಿರೋದು ಒಸಿನೂ ಇಷ್ಟ ಇಲ್ಲ. ನಾನೇನಾರ ಮಾತಾಡ್ಸೋಕೋದ್ರೆ ಅತ್ತಿಗೆ ಅಂತ ಹೇಳ್ಬಿಟ್ಟು ಮೂತಿ ತಿರ್ಗಿಸ್ಕೊಂಡು ಮಾತಾಡ್ತಾಳೆ, ಗೊತ್ತೇನಮ್ಮ? ಏನು, ನನ್ನ ಸೊಸೆ ಮೂತಿ ತಿರ್ಗಿಸ್ಕೊಂಡು ಮಾತಾಡ್ತಾಳ? ನನ್ನ ಸೊಸೆ ಎಲ್ಲ ಹಂಗೆ ಮಾಡೋಕ್ಕಿಲ್ವಲ್ಲ, ಮೂತಿ ತಿರ್ಗಿಸೋದು ಅದು ಇದು ಎಲ್ಲ ಏನು ಮಾಡೋಕ್ಕಿಲ್ವಲ್ಲ. ಅವಳು ಯಾಕೆ ಮೂತಿ ತಿರ್ಗಿಸ್ಕೊಂಡು ಮಾತಾಡ್ತಾಳೆ? ಅಯ್ಯೋ ಮಿಟ್ಟುಗ್ಲಾಡಿ, ಇದೇನಿದು ನನ್ನ ಬಗ್ಗೆ ಏನೇ ಹೇಳ್ತಾ ಇದ್ದಂಗಳಲ್ಲ. ಈ ನೀರಿನ ಶಬ್ದಕ್ಕೆ ಅರ್ಧಂಬರ್ಧ ಕೇಳಿಸ್ತದೆ. ಇಲ್ಲಮ್ಮ, ಅತ್ತಿಗೆಗೆ ನಾನು ಬಂದಿರೋದು ಇಷ್ಟ ಇಲ್ಲ. ಅತ್ತಿಗೆ ಏನೋ ಒಂಥರ ವಿಚಿತ್ರವಾಗಿ ನೋಡ್ತದೆ ನಾನು ಬಂದಿರೋದು ಹೊಸಿನೂ ಅತ್ತಿಗೆಗೆ ಇಷ್ಟ ಆಯ್ತಿಲ್ಲ. ಮಾತಾಡ್ಸಕ್ಕೆ ಹೋದ್ರೆ ಮೂತಿ ತಿರುಗಿಸ್ತದೆ. ಏನಾರ ಕೇಳಕ್ಕೆ ಹೋದ್ರೆ ನಾನು ಅವಳು ಒಂದೇ ದಪ್ಪ ಅಲ್ವ ಇರೋದು. ಬಟ್ಟೆ ಹಾಕೊಳಕ್ಕೆ ಹೋದ್ರೆ ಈ ಬಟ್ಟೆ ಹಾಕಕ್ಕೆ ನಂದು ಅಂತ ಕಿತ್ಕೊತಾಳೆ. ಶಾನೆ ಏನಾರು ಮಾತಾಡಿದ್ರೆ ಯಪ್ಪ ಒಳ್ಳೆ ಕರ್ಮ ಅಂತ ಹೇಳೋದು. ಅಣ್ಣ ಏನೋ ಹಂಗೆ ಮಾತಾಡ್ತದೆ, ಅವಳು ಹಂಗೆ ಮಾತಾಡ್ತಾಳೆ ಕಣಮ್ಮ. ಮನೆಯಾಗ ನನಗೆ ಹೊಸಿನೂ ನೆಮ್ಮದಿ ಇಲ್ಲ ಕಣಮ್ಮ. ಯಾಕನ ಬಂದು ಅನ್ನಿಸ್ಬಿಡ್ತು. ಅಣ್ಣಂಗೆ ಏನು ಗೊತ್ತೇನಮ್ಮ, ನಾನು ಆಸ್ತಿ ಗಿಸ್ತಿ ಪಾಲ್ಗಿಲ್ ತಗೊಬಿಟ್ರೆ, ಆಸ್ತಿ ಏನಾರ ಕಿತ್ಕೊಬಿಟ್ರೆ ಅಂತ ಹೇಳ್ಬಿಟ್ಟು ಅವನಿಗೊಂಥರ ಇದು. ನನಗೆ ಒಂಥರ ಬೇಸರ ಆಯಿತು. ಯಾಕನ ಬಂದ್ಬಿಟ್ನು ನಾನಂತೂ ಹೋಗಿ ಮುಚ್ಕೊಂಡು ಸುಮ್ಮನೆ ಇದ್ದಿದ್ರೆ ಆಗೋದಲ್ವಾ ಅಂತ ಹೇಳ್ಬಿಟ್ಟು ನನಗಂತೂ ಒಂಥರ ಆಯಿತು ಕಣಮ್ಮ. ಅದಕ್ಕೆ ನಾನು ಸರಿ ಬಿಡು ನಮ್ಮ ಅಮ್ಮನೇ ಸರಿ ನನಗೆ ಅಂತ ನಿನ್ನೇನೆ ಹುಡ್ಕೊಂಡು ಬಂದೆ. ಅಮ್ಮ ನಿನ್ನ ಸಮಯ ಯಾರೂ ಬರೋಕ್ಕಿಲ್ಲ ಕಣಮ್ಮ, ದೇವ್ರಣೆಗೂ. ಅಣ್ಣ ಹಿಂಗೂ ನಾನು ಬಂದಿರೋದು ಇಷ್ಟ ಇಲ್ಲ, ಅತ್ತಿಗೆಗೂ ನಾನು ಬಂದಿರೋದು ಇಷ್ಟ ಇಲ್ಲ ಕಣಮ್ಮ. ಎಲ್ಲ ಮಿಟ್ಟುಗ್ಲಾಡಿ ಏನು ಸಿಕ್ಕರೆ ಅದನ್ನೇನೆ
ನಮ್ಮ ಅತ್ತೆಗೆ ನಾನು ನಿಂತಿರೋದು ಗೊತ್ತಲ್ವಾ, ಆದರೂ ಏನು ಸ್ಮೈಲ್ ಕೊಟ್ಕೊಂಡು ಮಾತಾಡ್ತಾ ಇದ್ದಂಗೈತೆ ನಮ್ಮ ಅತ್ತೆ. ಅಲ್ಲ ಈ ಮಿಟ್ಟುಗ್ಲಾಡಿ ನನ್ನ ಬಗ್ಗೆನೇ ಇಷ್ಟಿಷ್ಟೆಲ್ಲ ನಾನು ಕೆಟ್ಟದಾಗೆಲ್ಲ ಹೇಳ್ತಾವಳಲ್ಲ, ನಾನೇನು ಮಾಡಿದ್ದೀನಿ ಅಂತ. ನಾನು ಯಾವತ್ತು ಇವಳನ್ನ ಬೈದಿದ್ದೀನಿ? ಒಂದು ಮಾತು ಬೈದಿಲ್ಲ, ಏನೂ ಮಾಡಿಲ್ವಲ್ಲ. ಅಯ್ಯೋ ನೋಡಮ್ಮಿ, ಅವಳೇನು ಅಂತ ಹೇಳ್ಬಿಟ್ಟು ನನಗೆ ಭಾಳ ಚೆನ್ನಾಗಿ ಗೊತ್ತು. ನೀನೇನು ಅಂತ ನನಗೆ ಗೊತ್ತೈತೋ ಗೊತ್ತಿಲ್ವೋ ನಾ ಕಾಣೆ. ಚಿಕ್ಕ ಹುಡುಗಿನಾಗ ಒಂಥರ ಇದ್ದೆ, ಇವಾಗ ಒಂಥರ ಇದೀಗ. ಆದರೆ ನನ್ನ ಸೊಸೆ ಏನು ಅಂತ ನಂಗೆ ಸಂದಾಗ ಗೊತ್ತು. ನಾನು ಖುಷಿಯಾಗಿರ್ತೀನಿ ಅಂದರೆ ಪಾಪ ಅವಳು ಏನು ಬೇಕಾದ್ರೂ ಮಾಡ್ತಾಳೆ, ಸರಿನಾ? ಅವಳಿಗೆ ಯಾವತ್ತಿದ್ರೂ ಅತ್ತೆ 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 ಅಂತ ಮೂರತ್ತು ನನ್ನ ಹಿಂದೆ ತಿರುಗ್ತಾ ಇದ್ದಾಳೆ. ಅಂಥವಳು ಇನ್ನೂ ಕೆಟ್ಟದ್ದು ಬಯಸ್ತಾಳೆ ಅಂದರೆ ನಂಗೆ ನಂಬಕ್ಕೇನೇ ಆಗಲ್ಲ. ಅವಳು ಯಾವತ್ತೂ ಕೆಟ್ಟದ್ದು ಬಯಸಕ್ಕಿಲ್ಲ, ಮುಂದೇನೂ ಬಯಸೋದು ಇಲ್ಲ. ನೋಡು, ಅವಳ ಬಗ್ಗೆ ಎಲ್ಲ ನೀನು ಬಿಟ್ಬಿಡು ಮಾತಾಡೋದನ್ನ. ಬೇಕಾದ್ರೆ ನನ್ನ ಸೊಸೆಗೆ ನಾನು ಕರೆದು ಬುದ್ಧಿ ಹೇಳ್ತೀನಿ. ಅಯ್ಯೋ ನಾನು ಹಿಂಗೆ ಹೇಳ್ದೆ ಅಂತ ಅತ್ತಿಗೆತಾಗೇನು ಹೇಳಕ್ಕೆ ಹೋಗ್ಬೇಡ ಕಣಮ್ಮ. ಆಮೇಲೆ ನಮ್ಮ ಅತ್ತೆಗೆಲ್ಲ ಹೇಳ್ಬಿಟ್ಟ, ನಾನು ನಮ್ಮ ಅತ್ತೆ ಹೆಂಗೋ ಚೆನ್ನಾಗಿದ್ವಿ ಹಂಗೆ ಹಿಂಗೆ ಅಂತ ಇಷ್ಟುದ್ದ ಬಿಡ್ತಾಳೆ. ಅಮ್ಮ ಏನು ಬೇಡ, ಏನು ಹೇಳಕ್ಕೆ ಹೋಗ್ಬೇಡ, ಸರಿನಾ? ಬಿಡು, ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಿನಗೆ ನಾನು ಇಷ್ಟ ಇದ್ದೀನಲ್ಲ, ಅಷ್ಟೇನೇ ಸಾಕು, ನಾನು ಆರಾಮಾಗಿರ್ತೀನಿ. ನನ್ನ ಸೊಸೆ ಬಗ್ಗೆ ನಂಗೆ ಭಾಳ ಚೆನ್ನಾಗಿ ಗೊತ್ತು ಕಣಮ್ಮಿ. ಅವಳು ಯಾವುದೇ ಕಾರಣಕ್ಕೂ ಹಂಗೆ ಮಾತಾಡೋಕ್ಕಿಲ್ಲ. ಬೇಕಾದ್ರೆ ನಿಮ್ಮ ಅಣ್ಣಯ್ಯ ಮಾತಾಡ್ತಾನೆ ಅಂತ ಹೇಳಿದ್ರೆ ನಂಬ್ತೀನಿ ನಾನು. ನಿಮ್ಮ ಅಣ್ಣಯ್ಯ ಬೇಕಾರೆ ಸರಿ ಮಾತಾಡ್ಬೋದೇನೋ ನಿಮ್ಮ ಅಣ್ಣಯ್ಯ, ಆದರೆ ನನ್ನ ಸೊಸೆ ಅಂತ ಎಲ್ಲ ಮಾತಾಡೋದಿಲ್ಲ, ಏನೂ ಇಲ್ಲ. ಭಾಳ ಒಳ್ಳೆಯಳು ನನ್ನ ಸೊಸೆ. ಅವಳು ಒಂಥರ ಮನಸ್ಸೇನೆಯ ಒಂಥರ ಮೃದು ಮನಸ್ಸು ಅವಳು. ನೋಡು, ಈಗ ಅದೆಲ್ಲ ಯಾಕೆ, ನೀನು ಹೋಗು ಮನೆಗೆ. ಈ ಸುಮ್ಮನೆ ನೀ ಬಿಸಿಲು ಎಷ್ಟೊತ್ತು ಅಂತ ನಿಂತ್ಕೊತೀನಿ, ನೀನು ಮಂತಕ್ಕೆ ನಾನು ಬರ್ತೀನಿ. ನನ್ನ ಸೊಸೆಗೂ ನಾನು ಹೇಳ್ತೀನಿ, ನೀನು ಹೇಳ್ದೆ ಅಂತ ಹೇಳೋಕ್ಕಿಲ್ಲ, ಬೇರೆ ಥರವಾಗಿ ಹೇಳ್ಬಿಟ್ಟು ನಾನು ಬುದ್ಧಿ ಹೇಳ್ತೀನಿ. ನೀನು ಹೋಗು. ನಮ್ಮ ಅತ್ತೆ ನಾನು ಕೆಟ್ಟೋಳು ಅಂತ ಅನ್ಕೊಬಿಡ್ತಾ ಏನು. ನಾನು ಏನು ಮಾಡಿಲ್ಲ ಅಂದ್ರೂ ಇದು ಯಾಕೆ ಹಿಂಗೆ ಇವಳೆಲ್ಲ ಬಂದ್ಬಿಟ್ಟು ಹುಡುಗಿ ಹಿಂಗೆ ಹೇಳ್ತೈತೆ. ನಾನೇನೇ ಇನ್ನೂ ತಿನ್ನು ಮಾಡು ಅಂತ ತಗೊಂಡು ಮುಂದಕ್ಕೆ ಇಕ್ತಾ ಇರ್ತೀನಿ. ಅಂಥದ್ರಾಗ ಹೋಗಿ ನನ್ನ ಬಗ್ಗೆ ಏನೇ ಮಾತಾಡ್ತಾಳಲ್ಲ. ಯಪ್ಪ ದೇವ್ರೆ, ಇವಳು ಬೇಡ, ಇವಳು ಸವಾಸನೂ ಬೇಡ ನನಗಂತೂ. ನಾನೇನು ಮಾತಾಡಿಲ್ಲ ಅಂದ್ರೂ ಹಿಂಗೆ ಅನ್ನದ. ಬೇಕಾದ್ರೆ ಇವಳೆ ಮನೆಯಾಗಿರಲಿ, ನಾನೇ ಎಲ್ಲ ಹೊಂಟೋಗ್ಬಿಡ್ತೀನಿ. ನಾನು ಯಾಕೆ ಹಿಂಗೆ ಅಪ್ಪೋದ ಒತ್ಕೋಬೇಕು? ಸೊಸೆ ಬಾರೆ ಇಲ್ಲಿ. ಅತ್ತೆ ಯಾಕಮ್ಮಿ, ನಿಂಗೆ ನನ್ನ ಮಗಳು ಬಂದಿರೋ ನಿಂಗೆ ಏನು ಇಷ್ಟ ಇಲ್ವಾ ನಿನಗೆ? ಅದು ಅತ್ತೆ, ನಾನು ಯಾವತ್ತೂ ಆ ಥರ ಅನ್ಕೊಂಡೇ ಇಲ್ಲ ಅತ್ತೆ. ನಿಮ್ಮ ಮಗಳು ಯಾಕೆ ಬಂದ್ಲು ಅದು ಇದು ಅಂತ ನಾನು ಎಂದು ಅನ್ಕೊಂಡೇ ಇಲ್ಲ ಅತ್ತೆ. ನೋಡಮ್ಮಿ, ನನಗೆ ಗೊತ್ತು ನೀನು ಅನ್ಕೊಂಡಲ್ಲ ಅಂತ. ಅವಳ ಮನ್ಸಾಗ ಏನಾಯ್ತೋ ಏನೋ ಬಿಟ್ಟಾಕು, ನನಗದೆಲ್ಲ ಬೇಕಿಲ್ಲ. ನೀನೇನು ನಿನ್ನ ಮನಸ್ಸೇನು ಅಂತ ನನಗೆ ಭಾಳ ಸಂದಾಗ ಗೊತ್ತು. ನೀನು ನನಗೆ ಎಷ್ಟು ಬೆಲೆ ಕೊಡ್ತೀಯಾ, ನೀನು ನನಗೆ ಎಷ್ಟು ಗೌರವ ಕೊಡ್ತೀಯಾ ಅಂತಲೂ ನಂಗೆ ಸಂದಾಗ ಗೊತ್ತು. ನೋಡಮ್ಮಿ, ಇನ್ನು ಒಂದು 3-4 ತಿಂಗಳು ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡನಿ, ಸರಿನೇ? ಆರಾಮಾಗಿ ಹೋಗಿ ಗಂಡನ ಮನೆಗೆ ಬಿದ್ದಿರ್ತಾಳೆ. ನೀನು ಯಾಕೆ ಯೋಚನೆ ಮಾಡ್ತೀಯಾ? ನನಗೆ ಅವಳು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನಂಗೆ ಇಬ್ರು ಎಳ್ಕೊಂಡಿದ್ದಂಗೆ ನೀ. ನನ್ನ ಮಗಳು ಬೇರೆ ಅಲ್ಲ, ಸೊಸೆ ಬೇರೆ ಅಲ್ಲ ನನಗೆ, ಸರಿನಾ? ಅತ್ತೆ ಆದ್ರೂ ನಾನು ಯಾವತ್ತೂ ನಿಮ್ಮ ಮಗಳನ್ನ ಯಾವತ್ತೂ ನಾನು ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಇಲ್ಲ ಅವಳನ್ನ ಬೈಯೋದಾಗಲಿ ಅವಳ ಬಗ್ಗೆ ಇರಿಟೇಷನಾಗಿ ಮಾತಾಡೋದಾಗಲಿ ಈ ಥರ ಎಲ್ಲ ಎಂದೂ ಮಾಡಿಲ್ಲ ಅತ್ತೆ, ಮುಂದೇನೂ ಮಾಡೋದಿಲ್ಲ ಅತ್ತೆ. ಅಯ್ಯೋ ನನಗೆ ಯಾಕದೆ ಬೇಜಾರು? ನೀನು ಏನು ಅಂತ ನನಗೆ ಗೊತ್ತಿಲ್ವ ಸೊಸೆ? ನಂಗೆ ಭಾಳ ಸಂದ ಗೊತ್ತು ಬಿಡು. ಅವಳು ಯಾಕೆ ಹಂಗೆ ಮಾತಾಡಿದ್ಲ ನನಗೂ ಗೊತ್ತಿಲ್ಲ. ನೀನು ಹೇಳಿಲ್ಲ ಅಂತ ಬೇರೆ ಹೇಳ್ತಿದ್ದೀಗ, ಬಿಡು ನೋಡೋಣ. ಏನೋ ಅತ್ತೆ, ನಿಮ್ಮ ಮಗಳು ಒಂಥರ ವಿಚಿತ್ರವಾಗಿ ಮಾತಾಡ್ತಾಳೆ. ನಾನೇನು ಮಾತಾಡಿಲ್ಲ ಅಂದ್ರೂ ನನ್ನ ಬಗ್ಗೆನೇ ಮಾತಾಡಕ್ಕೆ ಬರ್ತಾಳಲ್ಲ, ಒಂಥರ ಬೇಜಾರಾಯ್ತದೆ ಅತ್ತೆ ಹಿಂಗೆಲ್ಲ ಮಾತಾಡಿದ್ರೆ. ಪರವಾಗಿಲ್ಲ ಬಿಡಿಯತ್ತೆ, ನನಗೂ ಕೆಲಸ ಐತೆ, ಹೋಯ್ತೀನಿ. ಅಲ್ಲ ನಾನೇನಕ್ಕಪ್ಪ ಒಬ್ಬಳೆ ನಡ್ಕೊಂಡು ಹೋಯ್ತಾವಳಲ್ಲ ಅಂತ ಹಿಂದೆ ಬಂದೆ. ನೋಡಿದ್ರೆ ನನ್ನ ಬಗ್ಗೆ ಏನೇ ಫಿಟ್ಟಿಂಗ್ ಇಕ್ಕಕ್ಕೆ ಬಂದವಳೆ. ಪರವಾಗಿಲ್ಲ ಬಿಡಿ. ಅವ್ರ ಮನ್ಸಾಗ ಏನಾಯ್ತು ನನಗೆ ಗೊತ್ತಿಲ್ಲ ಅತ್ತೆ. ನಿಮ್ಮ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಅತ್ತೆ, ನಿಮ್ಮ ಮಗಳನ್ನ ನಾನು ಯಾವತ್ತೂ ಮೂತಿ ತಿರುಗಿಸ್ಕೊಂಡು ಮಾತಾಡಿಲ್ಲ, ಅವಳ ಹತ್ರ ಎಂದೂ ಜಗಳಗಾಡಿಲ್ಲ. ಇನ್ನೂ 3 ದಿನ 4 ದಿನ ಆಗೈತಾ, ಒಂದು ದಿನಕ್ಕೂ ಕೆಟ್ಟದಾಗಂತೂ ನಡ್ಕೊಂಡೇ ಇಲ್ಲ ಕಣತ್ತೆ. ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಇದ್ರ ಮೇಲೆ ನಂಬೋದು ಬಿಡೋದು ನಿಮ್ಮ ಇಷ್ಟ ಅತ್ತೆ, ಅಷ್ಟೇನೇನಿಯ. ಯಾಕೆ ಈ ಥರ ಹೇಳ್ತಾವಳೋ, ಯಾಕೆ ಈ ಥರ ಮಾತಾಡ್ತಾವಳೋ ನನಗೂ ಗೊತ್ತಿಲ್ಲ. ಸರಿ ಅತ್ತೆ, ಹೋಗಿ ಅಡುಗೆನ ಮಾಡ್ತೀನಿ ಮನೆಯಾಗೆ, ಇನ್ನೂ ಹಂಗೆ ಕೆಲಸ ಬಿದ್ದೈತೆ. ನನ್ನ ಸೊಸೆ ಹೇಳೋದ್ರಾಗೂ ಅರ್ಥ ಐತೆ. ನನ್ನ ಸೊಸೆನೂ ಸರಿಯಾಗೇನೇ ಹೇಳ್ತಾವಳೆ ನನ್ನ ಸೊಸೆ. ಹಾಗಾದರೆ ನನ್ನ ಮಗಳು ಯಾಕೆ ಹಿಂಗೆಲ್ಲ ಸುಳ್ಳು ಹೇಳ್ತಾವಳೆ? ನನ್ನ ಮಗಳು ಸರಿ ಇಲ್ವಾ, ಇಲ್ಲ ಸೊಸೆಗೇನಾದರೂ ಮನೆಗೆ ಬಂದಿರೋದಕ್ಕೆ ಹೊಟ್ಟೆ ಉರಿತಾಯ್ತಾ, ಒಂದು ಅರ್ಥ ಆಯ್ತಿಲ್ಲ. ಆದರೆ ನನ್ನ ಸೊಸೆ ನಾನು ಆವತ್ತಿಂದ ನೋಡ್ಕೊಂಡು ಬಂದಿದ್ದೀನಿ. ನನ್ನ ಸೊಸೆ ಅಂತೋಳಲ್ಲ ಅಲ್ವಾ?